Audio Jungle. Hi friends. Hi. ನೋಡಿ ಮಕ್ಕಳ ಸ್ಟ್ರಾಂಗ್ಗಳು ಮಕ್ಕಳ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಮತ್ತೊಂದು ವೀಡಿಯೋಸ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದರೆ, ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಸೊ ಏನಂದರೆ, ಮನೆಯಲ್ಲಿ ಅಮ್ಮನೂ ಇರಲಿಲ್ಲ, ಊರಿಗೆ ಹೋಗಿದ್ರು, ಇಬ್ಬರೇ ಇದ್ವಿ. ಬೇಜಾರಾಗ್ತಾ ಇತ್ತು ಅವನಿಗೂ ಕೂಡ. ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ತಿದ್ದಕ್ಕೆ ಕರ್ಕೊಂಡ್ಬಂದಿದ್ದೆ ನಾನು. ನೀನು ಯಾವ ಸ್ಕೂಲ್ಗೆ ಹೋಗ್ತೀಯ? ಪೊಟ್ಯಾಟೋ ಗೋಲಿ ಪೊಟ್ಯಾಟೋ ಗೋಲಿ. ಐ ಆಮ್ ಸ್ಟಡಿಂಗ್. ಹೇಳು, ನೀನೇನು ಮಾಡ್ತೀಯ? ಬನಾನಾ ಯೆಲ್ಲೋ ಬನಾನಾ, ಪಿಕ್ಚರ್ ಬನಾನಾ, ಬನಾನಾ ರೆಡ್ ಬನಾನಾ, ರೆಡ್ ಬನಾನಾ. ಹಾಗೆ ಅದೆಲ್ಲ ಆದಮೇಲೆ ಬಂದು ಕಾಫಿ ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಹೀಗೆ ಸ್ಪೆಂಡ್ ಮಾಡಿದ್ವಿ. ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಿದ್ದು. ಅಂದರೆ ಮನೇಲೇ ಇದ್ದು ಅವನಿಗೆ 3 ಡೇಸಿಂದ ಒಂಥರ ಬೋರ್ ಆಗ್ತಾಯಿತ್ತು. ಹೊರಗಡೆನೂ ಕರ್ಕೊಂಡಿಲ್ಲ. ಅವ್ರ ಅಪ್ಪಾಜಿ ಹೊರಗಡೆ ಹೋಗ್ತಿದ್ರು. ಅದಕ್ಕೆ ನಮ್ಮಿಬ್ಬರನ್ನು ಬಿಟ್ಟು ಹೋದರು. ಬರಬೇಕಾದ್ರೆ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಇಲ್ಲಂತೂ ಸಖತ್ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು. ಅವನಿಗೆ ಅಡ್ಜಸ್ಟ್ ಆಗಿದೆ. ಇವಳು ಆಲ್ರೆಡಿ ನಮ್ಮ ಮನೆಗೆ ಒಂದು 2-3 ಟೈಮ್ಸ್ ಬಂದಿರೋದ್ರಿಂದ ಅವನಿಗೂ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಆ ಥರ ಏನು ಗಲಾಟೆ ಮಾಡಿಲ್ಲ. ಹೋದ ತಕ್ಷಣ ಸ್ವಲ್ಪ ಹೊತ್ತು ಸೈಲೆಂಟಾಗಿದ್ದ. ಅದಾದಮೇಲೆ ಅವನು ಕೂಡ ತುಂಬಾ ಖುಷಿಯಾಗಿ ಆಟಾಡ್ತಾ ಇದ್ದ. ಮತ್ತು ನನಗೆ ರೆಗ್ಯುಲರಾಗಿ ವ್ಲಾಗ್ನ ಹಾಕೋಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ವರ್ಕ್ ಇರ್ಬೋದು, ಮನೆ, ಮಗು. ಈಗ ಅವನಿಗೂ ಸ್ವಲ್ಪ ಕೋಲ್ಡ್ ಆಗಿದೆ. ವೆದರ್ ಕೂಡ ಅದೇ ಥರ ಇದೆ, ತುಂಬಾ ಚಳಿ. ಸೊ ಇದೆಲ್ಲದ್ರ ಮಧ್ಯೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ಅದು ಕೂಡ ತುಂಬ ಇಷ್ಟಪಟ್ಟು ಮಾಡ್ತಾ ಇರೋ ವೀಡಿಯೋಸ್ನ ಈ ಥರ ಯಾವಾಗೋ ಒಂದೊಂದು ಮಾಡೋದು ನನಗೂ ಇಷ್ಟ ಆಗೋದಿಲ್ಲ. ನಿಮಗೂ ಕೂಡ ನಮ್ಮದು ಏನು ಲೈಫು ಯಾವ ಥರ ಇರುತ್ತೆ ಏನು ಅಂತೇಳಿ ನಿಮಗೂ ಗೊತ್ತಾಗಲ್ಲ. ನಾನು ಯಾವಾಗೋ ಒಂದೊಂದು ವೀಡಿಯೋಸ್ ಹಾಕ್ತಾಯಿದ್ರೆ ರೆಗ್ಯುಲರಾಗಿ ಮಾಡೋದಕ್ಕೆ ನಿಜವಾಗ್ಲೂ ಟ್ರೈ ಮಾಡ್ತೀನಿ ನೆಕ್ಸ್ಟಿಂದ. ಇನ್ನೊಂದು ಪ್ರಾಬ್ಲಮ್ ಇದೆ, ಏನಂತ ಅಂದರೆ ಟ್ರೈಪಾಡ್. ಸೊ ಟ್ರೈಪಾಡ್ ಬಂದ ತಕ್ಷಣವೇ ನಮ್ಮ ಮನೇಲಿ ಹೇಳಿದ್ದೀನಿ, ಅವ್ರು ತಂದು ಕೊಟ್ಟ ತಕ್ಷಣವೇ ನಾನು ಆದಷ್ಟು ಅದಕ್ಕೆ ಅಂತ ವೀಡಿಯೋಸ್ಗಂತಲೇ ಸ್ವಲ್ಪ ಟೈಮ್ನ ಇಟ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇವನು ಉಪ್ಪು ಮುಟ್ಟೆ ಕೂಡ ಮಾಡಿ ಆಮೇಲೆ ಎಲ್ಲರೂ ಆಟಾಡಿ ಹೊರಗಡೆ ಅವ್ರ ಅಪ್ಪ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇರೋದಿಲ್ಲಿ. ಈ ಥರ ಅಂದರೆ ಹೇಳ್ಬೇಕಂದ್ರೆ ಸಖತ್ ಎಂಜಾಯ್ ಮಾಡ್ದೆ ಅಂತ ಹೇಳ್ಬೋದು. ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಾಂದರೆ ಒಂಟಿ ಬಿಟ್ಬಿಡ್ತಾರೆ ಮಕ್ಕಳು ಅಂತಾರಲ್ಲ, ಯಾರ ಹತ್ರನೂ ಹೋಗಲ್ಲ. ಅದೇ ಥರ ಆಗಿಬಿಡ್ತಾನೆ ಅಂತ ಭಯ. ಅದಕ್ಕೋಸ್ಕರ ಅವನ್ನ ಆದಷ್ಟು ಚಿಕ್ಕವನಿದ್ದಾಗಿಂದನೂ ಕೂಡ ಇಲ್ಲಿವರೆಗೂ ಅಲ್ಲಿ ಇಲ್ಲಿ ಎಲ್ಲರ ಹತ್ರನೂ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇರ್ತಾನೆ, ಪರವಾಗಿಲ್ಲ. ಅದು ಒಂದೊಂದು ಸರಿ ಗಲಾಟೆ ಮಾಡ್ತಾನೆ. ಇದು ವಿಡಿಯೋ ಸ್ವಲ್ಪ ನಿಮಗೆ ಹಿಂಗೆ ಅಂದರೆ ಝೂಮಿನ್ ಈ ಥರದ್ದೆಲ್ಲ ಮಾಡಿರೋದು, ಅವನೇ ರಿಪೀಟ್ ಮಾಡಿರೋದು ವೀಡಿಯೋಸ್ ನೋಡಿ. ಚಿಕ್ಕವನಾದರೂ ಸ್ವಲ್ಪ ಅದು ಇದು ಆ್ಯಂಗಲ್ಸ್ ಎಲ್ಲ ತೊಗೊಂಡು ಮಾಡಿದ್ದಾನೆ. ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದೆ. ಅದಾದಮೇಲೆ ಲವಿತ್ ಮಾತ್ರ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಈ ಥರದ್ದೆಲ್ಲ ವೀಡಿಯೋಸ್ನ ಮಿಸ್ ಮಾಡಬಾರ್ದು ಅಂಥೇಳಿ ವೀಡಿಯೋ ಮಾಡಿಕೊಂಡೆ. ಅದ್ರ ಜೊತೆಗೆ ನಿಮ್ಮ ಜೊತೆಗೂ ಶೇರ್ ಮಾಡಿದ್ರೆ ಒಂದು ಮೆಮೊರಿ ಆಗಿ ಉಳಿದಿರುತ್ತಲ್ವ ಅಂಥೇಳಿ ಇದನ್ನು ಮಿಸ್ ಮಾಡಬಾರ್ದು ಅಂತ ನಾನು ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಒಂದು ಕಮೆಂಟ್ನ ಹಾಕಿ, ಹಾಗೆ ಸಪೋರ್ಟ್ ಮಾಡಿ. ಬೇಕಾ ತಕ್ಕ ಬೇಕಾ?
ಇಲ್ಲಿ ನೋಡಿ ತುಪ್ಪ ಬೇಕಾ ತುಪ್ಪ ಅಂತ ಅಂದರೆ ಅವ್ನು ಜೊಲ್ ಸುರಿಸ್ತಾ ಇರ್ತಾನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಒಂಥರ ಯಾವಾಗಲೂ ಮಕ್ಕಳು ಅಲ್ವಾ, ಬಾಯಲ್ಲಿ ಟೀದಿಂಗ್ ಸ್ಟಾರ್ಟ್ ಆದಾಗ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ, ಜೊಲ್ ಸುರಿಸ್ತಾ ಇರ್ತಾರೆ. ಇವರಿಬ್ರು ನೋಡಿ ತರಲೆ ಅವನ್ನ ಹಿಡ್ಕೊಂಡು ಇದು ಮಾಡ್ತಾ ಇದ್ದಾನೆ. ಅವನಿಗೆ ಖುಷಿ ಅಲ್ಲ ಚಿಕ್ಕ ಮಗು ಆಟ ಆಡ್ಸೋದಕ್ಕೆ ಮಕ್ಕಳು, ಅದರಲ್ಲೂ ಬಾಯ್ಸು ಇಬ್ಬರು ಜೊತೆಗೆ ಸೇರಿದ್ರೆ ಬೇರೆ ಲೆವೆಲ್ ಥರನೇ ಆಟ ಆಡ್ತಾರೆ ಅನ್ಸೋದು, ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ. ಅದು ಹೆಣ್ಮಗು ಗಂಡು ಮಗುನಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಾಯ್ಸ್ ಇಬ್ಬರು ನಡುವೆ ಅಂತೂ ತುಂಬ ಇರುತ್ತೆ. ಇನ್ನು ದೊಡ್ಡವರಾಗ್ತಾ ಜಾಸ್ತಿ ಗಲಾಟೆ, ಕಿತ್ತಾಡೋದು, ಹೊಡೆದಾಡೋದು ಇಂಥವೇ ಇರುತ್ತೆ ಅನಿಸುತ್ತೆ. ಯಾಕಂದರೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಅಣ್ಣ ತಮ್ಮ ಈ ಥರ ಇದ್ದರೆ ಎಷ್ಟು ಜಗಳ ಆಡ್ತೀವಿ, ಎಷ್ಟು ಕಿತ್ತಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನು ನನಗೆ ಅನ್ನಿಸ್ತು ಹಿಂಗೆ ಇರ್ತಾರೆ ಅಂತ. ಇವನಿನ್ನೂ ಚಿಕ್ಕವನು, ನಿನಗೇನು ಅರ್ಥ ಆಗೋದಿಲ್ಲ, ಬಟ್ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಇವನ ಜೊತೆಗೆ, ಅದಕ್ಕೋಸ್ಕರ. ನೆಕ್ಸ್ಟು ಸ್ವಲ್ಪ ಮ್ಯೂಸಿಕ್ ಆದರೂ ಆ್ಯಡ್ ಮಾಡ್ತೀನಿ. ಸೊ ನಿಮಗೆ ನನ್ನ ಮಾತು ಕೇಳಿ ಕೇಳಿ ಬೇಜಾರಾಗಬಾರ್ದು ಅಂತೇಳಿ ನಾನು ಸುಮ್ಮನೆ ಹೇಳ್ಕೊಂಡು ಅದಕ್ಕೆ ಮಕ್ಕಳದ್ದು ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಮ್ಯೂಸಿಕ್ ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ ನೋಡಿ. I need to find a spark to keep me from the dark. I'm looking for a fire start tonight to light me up all around, 'cause you're the only one I'm thinking of. Don't let me burn to the ground. I wasted time, these city lights, still I can't get you out my mind. I need a fire start tonight. I'm looking for a ನೋಡಿದ್ರಲ್ಲ ಇವರಿಬ್ಬರು ಡ್ಯಾನ್ಸ್ ಎಲ್ಲ ಆಮೇಲೆ ಇದು ಫ್ರೂಟ್ಸ್ ಏನಾದರೂ ಕೊಡೋಣ ಅಂತ ಇದ್ದಾಗ ಆರೆಂಜ್ ಇದೆ ಕೊಡ್ತೀನಿ ಅಂತಲೂ ಅದಕ್ಕೆ ಅವನು ಅದು ತಿನ್ಬೇಕಾದ್ರೆ ಎಕ್ಸ್ಪ್ರೆಷನ್, ಅವನೇನಿಲ್ಲ ನಾರ್ಮಲ್ ಫುಡ್ ತಿನ್ನಬೇಕಾದ್ರೇ ಯಾವುದೇ ತಿನ್ನಲಿ ಫಸ್ಟ್ ಟೈಮ್ ಅಂತ ಅಲ್ಲ, ಅದೇ ಫುಡ್ನ ಮತ್ತೆ ತಿಂತಾಯಿದ್ರು ಫಸ್ಟ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಅದರಲ್ಲಿ ಏನಾದರೂ ಈ ಥರ ಹುಳಿ ಇರುತ್ತೆ ತಿನ್ಬಿಟ್ರೆ ಅಂತೂ ನೋಡೋದಕ್ಕಾಗಲ್ಲ, ಆ ಥರನೇ ಇರುತ್ತೆ ಸೂಪರಾಗೆ. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ, ಕ್ಯೂಟಾಗಿ ಕಾಣ್ತಾ ಇತ್ತು. ಇದಕ್ಕೋಸ್ಕರನೇ ಅವರಪ್ಪ ಎಲ್ಲಾದರೂ ಹೊರಗಡೆ ಹೋದರೆ ರೆಸ್ಟೋರೆಂಟ್, ಇಲ್ಲ ಅಂದರೆ ಮನೇಲಿ ಏನಾದರೂ ಅಂತೆ ನಿಂಬೆಹಣ್ಣು ತಿನ್ಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಅವನ ರಿಯಾಕ್ಷನ್ ನೋಡಬೇಕು, ಅದಕ್ಕೋಸ್ಕರ. ಅದಾದಮೇಲೆ ನಮ್ಮ ಮನೇಲಿ ಬಂದರು ಕರ್ಕೊಂಡೋಗೋದಕ್ಕೆ, ಅವರು ಕೂಡ ಊಟ ಮಾಡ್ತಾಯಿದ್ದಾರೆ. ಸೊ ಊಟ ಮಾಡಿ ಹಾಗೆ ಋತ್ವಿಕ್ನ ಕೇಳ್ತಾ ಇದ್ದಿದ್ದು ಕಾರ್ ತೊಗೊಂಡೋಗೋಣ. ನಾನು ಹೇಳಿದೆ ಕಾರ್ ಕೀ ಇಲ್ಲೇ ಇದೆ, ಮನೆಗೆ ತೊಗೊಂಡೋಗೋಣ, ನಾವು ಮೂವರು ಇವಾಗ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ. ಅವನು ಕೊಡೋಕ್ಕೆ ರೆಡಿ ಇಲ್ಲ, ಕಾರ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ಬಿಡಿ ಅವನು. ಆಮೇಲೆ ನಮ್ಮ ಮನೇಲಿ ಅವ್ರನ್ನ ಸೈಕಲ್ ಇದೆಯಲ್ಲ ಚೈನು, ಅದು ಕಿತ್ತೋಗಿತ್ತು, ಅದನ್ನ ರೆಡಿ ಮಾಡಿಕೊಡ್ತಿದ್ದಾರೆ, ರೆಡಿ ಮಾಡಿಕೊಟ್ರು. ಸೊ ರೆಡಿ ಆಗಿದ್ದೋ ಖುಷಿಗೆ ಮೊಬೈಲ್ನೇ ಕೆಳಗೆ ಬಿಸಾಕ್ಬಿಟ್ಟ. ಆಮೇಲೆ ಸೈಕಲಲ್ಲಿ ಒಂದು ರೈಡ್ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ ನನ್ನ ಮಗ ಆಲೇ ಸಾಕಾಗ್ಬಿಟ್ಟಿದೆ ಅವನಿಗಂತೂ, ಆಟಾಡಿ ಸುಸ್ತಾಗ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಆಮೇಲೆ ಇವನೊಂದು ಸೈಕಲ್ ಹಂಗೆ ಸರಿ ಹೋಗಿದ್ಯಾ ಅಂತ ಚೆಕ್ ಮಾಡ್ದೆ. ಅದಾದ ಮೇಲೆ ಲವಿತ್ನೂ ಕೂಡ ಒಂದು ರೌಂಡ್ ಓಡಿಸೋಣ, ರೌಂಡ್ ಅಂದರೆ ಏನಿಲ್ಲ, ಹಿಂಗೆ ಸುಮ್ಮನೆ ಮುಂದೆ ಆಟಾಡ್ಸೋಣ ಅಂಥೇಳಿ ಅವನು ಕೂಡ ಕೂರಿಸ್ಕೊಂಡಿದ್ದಾಯಿತು. ಅವನಿಗೆಲ್ಲ ಕಲರ್ ಹೊಸದು ನೋಡಿದ ತಕ್ಷಣ ಅವನಿಗೊಂಥರ, ಅವನಿಗೆ ಅದೆಲ್ಲ ಪೆಡ್ಲಿಂಗ್ ಮಾಡಬೇಕು, ಓಡಿಸ್ಬೇಕು ಆ ಥರದ್ದೆಲ್ಲ ಇಲ್ಲ. ಹೊಸದು ನೋಡಿದಾಗ ಒಂಥರ ಖುಷಿ ಅವನಿಗೆ. ನೋಡಿ ಹೆಂಗೆ ನೋಡ್ತಾ ಇದ್ದಾನೆ. ಸೊ ಅದಾದಮೇಲೆ ನಾವು ಮನೆಗೆ ಹೊರಟಿವಿ, ನೈಟ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.